ಕೋಲಾರ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಆಡಳಿತ ಮಂಡಳಿಯ ಅಧಿಕಾರ ಅವಧಿ 2023ರ ನವೆಂಬರ್ 17ರಂದು ಮುಗಿದು ಇಲ್ಲಿಗೆ 1.5 ವರ್ಷ ಕಳೆದಿದೆ. ಇದೀಗ ಚುನಾವಣೆ ನಡೆಸಲು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ದಿನಾಂಕ ನಿಗದಿಪಡಿಸಿ ಮಾರ್ಚ್ 13ರಂದು ನಿಯಮ 14 ಸಬ್ 1ರ ಅಡಿ ಅಧಿಸೂಚನೆ ಹೊರಡಿಸಿದ್ದಾರೆ. ತೆರವಾಗಿರುವ ನಿರ್ದೇಶಕರ ಚುನಾವಣೆ ನಡೆಸಲು ನೋಂದಣಿಯಾದ ಕೋಲಾರ ಜಿಲ್ಲೆಯ ಕಾರ್ಯವ್ಯಾಪ್ತಿಯಲ್ಲಿ ಹೊಂದಿರುವ ಫೆಡರಲ್ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಚುನಾವಣೆ ಮತ್ತು ತತ್ಪರಿಣಾಮದ ಪದಾಧಿಕಾರಿಗಳ ಚುನಾವಣೆ ನಡೆಸಲು ಕೋಲಾರ ಜಿಲ್ಲಾಧಿಕಾರಿ ಅವರನ್ನು ಚುನಾವಣಾ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ಉಪ ನಿಬಂಧಕಗಳ ಅಡಿಯಲ್ಲಿ ಮತ್ತು ಒಕ್ಕೂಟದ ಉಪ ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ವಿವಿಧ ಕ್ಷೇತ್ರಗಳ ನಿರ್ದೇಶಕರ ಚುನಾವಣೆ ನಡೆಸಲು ಸಹಕಾರ ಚುನಾವಣಾ ಪ್ರಾಧಿಕಾರದ ಆಯುಕ್ತರು ಸೂಚಿಸಿದ್ದಾರೆ. ಚುನಾವಣಾ ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಚುನಾವಣೆಗೆ ಕ್ರಮ ವಹಿಸಿದ್ದು ಸೊಸೈಟಿಗಳಿಂದ ಪ್ರತಿನಿಧಿ ಆಯ್ಕೆ ಮಾಡಿ ಕಳುಹಿಸಿಕೊಡಲು ಸೂಚಿಸಿದ್ದಾರೆ. ರಾಜ್ಯ ದೇಶದ ಗಮನ ಸೆಳೆದಿದ್ದ ಡಿಸಿಸಿ ಬ್ಯಾಂಕ್ ಚುನಾವಣೆಯು ರಾಜಕೀಯ ತಿಕ್ಕಾಟದಿಂದ ನೆನೆಗುದಿಗೆ ಬಿದ್ದಿತ್ತು. ಇದರಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ರೈತರಿಗೆ ಸಾಲ ನೀಡುವುದು ಸ್ಥಗಿತಗೊಂಡಿತ್ತು. ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ನೇತೃತ್ವದ ಆಡಳಿತ ಮಂಡಳಿ ಅವಧಿ ಮುಗಿಯುತ್ತಿದ್ದಂತೆ ಸರ್ಕಾರವು ಆಡಳಿತಾಧಿಕಾರಿಯನ್ನ ನೇಮಿಸಿತು. ಇನ್ನೇನು ಆಡಳಿತ ಮಂಡಳಿ ಚುನಾವಣೆ ನಡೆಯುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ನಿರಾಸೆಯುಂಟು ಮಾಡಿತು. ಇದ್ದಕ್ಕಿದ್ದಂತೆ ಸಾಲ ವಿತರಣೆಯೂ ಸ್ಥಗಿತಗೊಂಡಿತು. ಆಡಳಿತ ಮಂಡಳಿ ಅವಧಿಯಲ್ಲಿ ಮಹಿಳೆಯರಿಗೆ ರೈತರಿಗೆ ನೀಡಲಾಗಿರುವ ಸಾಲವನ್ನು ವಸೂಲಿ ಮಾಡಲು ಅಧಿಕಾರಿಗಳು ಆಸಕ್ತಿ ತೋರಲಿಲ್ಲ. ಇದರಿಂದಾಗಿ ಮರು ಅಥವಾ ಹೊಸ ಸಾಲ ವಿತರಣೆ ಮಾಡುವ ಶಕ್ತಿ ಬ್ಯಾಂಕ್ ಕಳೆದುಕೊಂಡಿತು. ಮುಖ್ಯವಾಗಿ ಡಿಸಿಸಿ ಬ್ಯಾಂಕ್ಗೆ ಹಣಕಾಸು ನೀಡುವ ನಬಾರ್ಡ್ ಬ್ಯಾಂಕ್ಗೆ ಮರುಪಾವತಿ ಮಾಡಲಾಗದೆ ಸಾಲವನ್ನು ಬಾಕಿ ಉಳಿಸಿಕೊಂಡಿದೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ.